ಹ್ಮ್ ಮಾತಾಡಬೇಕು. ಹ್ಮ್ ಹ್ಮ್ ಮಾತಾಡ ಹ್ಮ್ ಮಾತಾಡ. ಕುರ್ಚಿ ತೆಗೆದು ಕುರ್ಚಿ ತೆಗೆದು ಫೋನ್ ಮಾಡಿದ್ರು ಈ ಕಡೆ ಮಾತಾಡೋದು ಬಂದ್ರು ಜಲ್ದಿ ನೀನು ಫೋನ್ ಸ್ವಿಚ್ ಆಫ್ ಮಾಡಬೇಡ. ಅಂದ ನಂತರ ಅಂದಿಕೇಶನ್ ಅದು ಫೋನ್ ತೆಳಗಿಟ್ಟ ಊರ್ಲಾಕೊಂಬಿಟ್ಟ. ಅಣ್ಣ 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 ಅಂತ 3 ಬೇರೆ ಹೋದ್ರಂತ. ಎಣ್ಣೆ ಅಂತ ಗೊತ್ತಾಗಲಿಲ್ಲ. ಮನೆಗೆ ಮಂದಿ ಬಂದಿತ್ತು, ನನಗೆ ಗೊತ್ತಾಗಲಿಲ್ಲ. ಅದೇನು ಜಗಳೆಲ್ಲ ಜುರುಜಿಲ್ಲ. ಎಷ್ಟು ವರ್ಷ ನಿನ್ಗೆ ಟೈಮ್ ಅದ? ಈಗ ಹೋಗ್ತೀನಿ ಲಾಸ್ಟ್ ಇವತ್ತು. ಹೋಗ್ಬಿಡ್ತಿ? ಹಾಂ ಹೋಗ್ತಿ. ಮತ್ತೇನಾರ ನಿನಗೇನಾರೇ ಬೇಕು, ಏನಾರೇ ನಿನ್ನ ಹೆಸರು ಏನು ಹೇಳು? ಹಾಂ ಆಕಾಶ್. ಆಕಾಶ್ ನೀ ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು? ನಿನ್ನ ಆತ್ಮ ಜೊತೆಗೆ ನಾನು ಮಾತಾಡಬೇಕು. ನಿನ್ನ ಆತ್ಮ ಜೊತೆಗೆ ಮಾತಾಡಬೇಕು. ನೀ ಜೋರಾಗಿ ನಿದ್ದೆಗೆ ಹೋಗಿಬಿಡು. ಈಗ ಜೋರಾಗಿ ನಿದ್ದೆ ಹೋಗು. ನಿದ್ದೆಗೆ ಹೋಗು, ನಿದ್ದೆಗೆ ಹೋಗು. ನಿದ್ದೆ ಯಾವುದು ಕೈ ಕಾಲು ಯಾವುದು ಒಳಗಾಡೋದಿಲ್ಲ. ನಾ ಹೇಳಿದ ಮೇಲೆ ಅಳಗಾಡ್ತಾವ. ನಾನು ಏನು ಮಾತಾಡ್ತೀನಿ ಅದಕ್ಕೆ ನೀನು ಉತ್ತರ ಕೊಡ್ತಾ ಇರಬೇಕು. ನಾನು 10ರಿಂದ 0 ಹೇಳ್ತೀನಿ. ನಿನ್ನ ಆತ್ಮ ಜಾಗೃತ ಆಗಬೇಕು. ನೀನು ಸಂಪೂರ್ಣ ಗಾಢ ನಿದ್ದೆಗೆ ಹೋಗಬೇಕು. 10 3 2 1 0. ಯಾರಿದ್ರು ಒಳಗೆ? ಈ ದೇಹದಲ್ಲಿ ಯಾರದಾರ ಮಾತಾಡಬೇಕು? ಯಾರು? ಏನ್ ಹೆಸರೇನು? ಅಂಜಲಿ ದೇಹದಲ್ಲಿ ಬಂದು ಎಷ್ಟು ದಿವಸ ಆಯ್ತು ನೀನು? ಮಾತಾಡಬೇಕು. ಮಾತಾಡಬೇಕು. ಮಾತಾಡ ಮಾತಾಡ. ಕುರ್ಚಿ ತೆಗೆದು ಕುರ್ಚಿ ತೆಗೆದು ಅದೊಂದು ಯಾರು ನೀನು? ನೀನ್ ಗೊತ್ತಾಗಲ್ಲ. ನಿನ್ ಗೊತ್ತಾಗ್ಬಿಟ್ಟು ಸ್ವಲ್ಪ ಸುಳ್ಳು. ನಿನ್ ಮಾತು ಕೇಳೋದಿಲ್ಲ ಈಗ. ಯಾರು ನೀನು? ಏದಿಟ್ಟು ಮೈಕ ತೆಗೆದು ಕೊಡೋಮ್ಮ. ನೀನ್ ದೂರ ನಿಂತೀವ ನಾವು ದೇವ್ ಬರ್ದಂಗೆ ಮಾತಾಡಕತ್ತೇನ? ಹೇಳು. ಯಾರು ನೀನು? ಹೇಳು. ನೀ ಯಾರು? ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳು? ಆಕಾಶ್. ಆಕಾಶ್ ನೀ ಇಲ್ಲಿ ಬಂದು ಎಷ್ಟು ದಿವಸ ಆಯ್ತು? ಆಕಾಶ್ ಇಲ್ಲಿ ಬಂದದ್ದು ಎಷ್ಟು ದಿವಸ ಆಯ್ತು?
ಅಂಜಲಿ ಮೈಯೊಳಗೆ ಬಂದು ಆಕಾಶ ಎಷ್ಟು ದಿವಸ ಆಯ್ತು ನೀನು? 5 ವರ್ಷ. 5 ವರ್ಷದಿಂದ ಇದೆಯಾ? ನೀ ಸತ್ತು ವರ್ಷ ಎಷ್ಟು ವರ್ಷ ಆಯ್ತು? ನೀ ಸತ್ತು ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. ನಿನ್ನ ಹೆಸರೇನಂದೆ? ಆಕಾಶ್. ಆಕಾಶ್, ನೀ ಸತ್ತು 6 ವರ್ಷ ಆಯ್ತಾ? ನೀನು ಎಷ್ಟು ವಯಸ್ಸಿದ್ದಾಗ ಸತ್ತಿ ನೀನು? ಎಷ್ಟು ವಯಸ್ಸಿದ್ದಾಗ ಸತ್ತಿ? ಹೇಳು, ಎಷ್ಟು ವಯಸ್ಸಿತ್ತು ನೀನು ಸತ್ತಾಗ? 22 ವರ್ಷ ಇತ್ತು ನಿನಗೆ ಅವಾಗ, ಹೌದಾ? ಸಾಯ್ಲಿಕ್ಕೆ ಕಾರಣ ಏನು? ಹಂಗೆ ಸತ್ಯ ಉರ್ಲಾಕೊಂಡು ಸತ್ಯೋ? ಮತ್ತೊಂದು ಹೇಳು, ನನ್ಗೆ ಗೊತ್ತಾಗ್ತದ. ನೀವು ಉರ್ಲಾಕೊಂಡಿದ್ದ ನೀನು ಹೇಳಲಿಲ್ಲ ಅಂದ್ರೂ ನನ್ಗೆ ಗೊತ್ತಾಗ್ತದ. ನನ್ನ ಜೋಡಿ ಮಾತಾಡ್ಬೇಕು. ಆಕಾಶ್, ಆಕಾಶ್ ನನ್ನ ಜೊತೆಗೆ ಮಾತಾಡ್ಬೇಕು. ಆಕಾಶ್, ಆಕಾಶ್, ಈಗ 6 ವರ್ಷದಿಂದ 5 ವರ್ಷದಿಂದ ಇಲ್ಲದಿಯಾ? ಹೌದಾ? ನಿನಗೇನು ಬೇಕಪ್ಪ? ಇಕ್ಕಿ ಬೇಕು. ಯಾಕ ನಿನಗ ಅಂಜಲಿ ಏನು ಸಂಬಂಧ ಇತ್ತು? ಏನು ಸಂಬಂಧ ಇಲ್ಲ. ಮತ್ತೆ ಯಾಕೆ ಇಕ್ಕಿ ಮೈಯೊಳಗೆ ಬಂದಿ? ಯಾಕೆ ಬಂದಿ? ನೀ ಸರಿಯಾಗಿ ಹೇಳಿದ್ರೆ ನಿನಗೆ ಪರಿಹಾರ ಮಾಡಿಕೊಡ್ತೀನಿ ನಾನು. ನೀನು ಒಳ್ಳೆ ಜನ್ಮ ಕೊಡಿಸ್ತೀನಿ. ಒಳ್ಳೆ ಜನ್ಮದಾಗ ಹೋಗು. ನೀ ಕಾರಣ ಹೇಳಿ, ನಿನಗೆ ಯಾಕೆ ಬೇಕಾಯ್ತು? ಆಕೆ ಮೈಯೊಳಗೆ ಹೆಂಗೆ ಬಂದಿ? ಹೆಂಗೆ ಬಂದಿ? ಹೆಂಗೆ ಬಂದಿ? ಯಾರ ಜೋಡಿ? ಅಂಜಲಿ ಜೋಡಿ ಮದುವೆ ಆಗ್ಬೇಕಾಯ್ತು ನನಗೆ, ಹೌದಾ? ಅಂಜಲಿದು ವಯಸ್ಸು ಎಷ್ಟಿತ್ತು ಅವಾಗ? 12-13 ವಯಸ್ಸಿತ್ತು. ಅವಾಗ ನೀನು ಪ್ರೀತಿ ಮಾಡಿದೆ. ಪ್ರೀತಿ ಮಾಡಿದಿಲ್ಲ? ಆಕೆ ಮಾಡಲಿಲ್ಲ, ನೀವು ಒಬ್ಬನೇ ಮಾಡಿದೆ. ಒಂದು ಕಡೆ ಒಂದು ತರ್ಫಿ ಲವ್ ನಿಂದು, ಹೌದಾ? ನೀ ಏನು ಕೆಲಸ ಮಾಡ್ತಿದ್ದೆ ಅವಾಗ? ಬಾಂಡೆ ವ್ಯಾಪಾರ ಮಾಡ್ತಿದ್ದಿ? ಹೌದು. ನಿನ್ನ ಸಾಯ್ಲಿಕ್ಕೆ ಅಂದ್ರೆ ಅವ್ರು ಕೊಡಲಿಲ್ಲ, ನಿನಗೇನು ಕೇಳಿದೆ ಅವ್ರನ್ನ ಮದ್ವೆ? ಆಕಿನ ನಿಮ್ಮ ತಮ್ಮ ಮಾಡ್ಕೊಂಡ, ಒಂದೇ ಮನೆ ಆಗಿರ್ಲಿ, ಹೌದಾ? ಹೌದಿಲ್ಲ? ಬೇರೆ ಬೇರೆ ಮನೆ ಇತ್ತೇನು? ನಾನು ಮಾತಾಡು. ನೀನು ಸಾಯ್ಲಿಕ್ಕೆ ಆಕಿ ನನಗೆ ಸಿಗಲಿಲ್ಲ ಅನ್ನೋ ಸಲ ಸತ್ಯ, ಹೌದಿಲ್ಲ ನೀನು? ಹೌದಾ? ಉರ್ಲಾಕೊಂಡು ಹೆಂಗೆ ಸತ್ತಿ ನೀನು? ನಿನ್ನ ಸಾವು ಹೆಂಗಾಯ್ತು? ನಿನ್ನ ತಲೆಯಾಗ ಬಂತು. ಏನಂತ ಬಂತು? ಅದು ಹಗ್ಗ ಸುಮ್ಮನೆ ಹಾಕಬೇಕಂತ ಹಾಕಿ ಮಂದಿಗೆ ಅಂಜಿಸ್ಲಾಕ. ಯಾರು ಇದ್ದಿದ್ದ? ಖಲಾಸ್, ಅಲ್ಲಿ ಯಾರು ಉಳಿಸೋರು ಯಾರು ಇದ್ದಿದ್ದಿಲ್ಲ. ಆಮೇಲೆ ನೀನು ಹೆಣ ಯಾರು ನೋಡಿದ್ರು? ಮೊಟ್ಟ ಮೊದಲು ನೀನು ಹೆಣ ಯಾರು ನೋಡಿದ್ರು? ನಿಮ್ಮ ತಮ್ಮ. ನಿನ್ನ ತಮ್ಮನ ನೋಡ್ದ? ಯಾಕೆ ನಿಮ್ದ ಹೊಲ ಐತೇನದು? ಎಲ್ಲಿ ಊರ್ಲಿ ಹಾಕ್ಕೊಂಡಿ? ಮನ್ಯಾಗ ಹಾಕ್ಕೊಂಡಿ? ನಿಮ್ಮ ತಮ್ಮ ನೋಡ್ದ. ಈಗ ನಿನಗೇನು ಬೇಕು? ನನಗೆ ಹೇಳು, ನೋಡು. ನನಗೆ ಗೊತ್ತಾಯ್ತು. ಹೇಳ ನಡಿ. ನಾನು ಈಗ ಬಿಡುವುದಿಲ್ಲ. ನೀ ಹೋಗ್ಬೇಕಾದ್ರೆ ಕಾರಣ ಹೇಳ್ಬೇಕು ನನಗೆ. ಕಾರಣ ಹೇಳಿ ಹೋಗ್ತೀನಿ. ಎಲ್ಲಿ ಹೋಗೋ? ಈಗ ಮನೆ ಎಲ್ಲಿ ಇರ್ತೀನಿ? ಸುರ್ಪುರದಾಗ. ನಿನ್ನ ಜಾಗ ಎಲ್ಲಿದ? ಪಂಪ. ಅಲ್ಲೇ ಪಂಪ್ನಾಗೆಲ್ಲ
ಕೆಲಸ ಮಾಡ್ತಿದ್ದೆ ಮನೇನೆ ಅಲ್ಲೇ ಅದ. ಪಂಪನ್ಯಾಗ ಹ್ಮ್. ಹಾಂ ಪಂಪನ್ಯಾಗ ಅಲ್ಲೇ ಇರ್ತೀನಿ ಅಲ್ಲಪ್ಪ ಈಗ ಅಂಜಲಿಗೆ ಬಡ್ಕೊಳಕ್ಕಿಂತನೂ ಮೊದಲು ಮತ್ತೆ ಯಾರಿಗಾರು ಬಡ್ಕೊಂಡಿದ್ದೇನು ಇಲ್ಲ. ಬಡ್ಕೊಂಡಿಲ್ಲ ಒಟ್ಟು ಅಂಜಲಿ ಸಲುವಾಗಿ ನೀನು ಜೀವಂತ ಇದ್ದೆ ಹ್ಞೂ ಆಕಿನ್ನ ಸಣ್ಣಕ್ಕಿದ್ದು ಸುಮ್ಮ ಮದುವೆ ಮಾಡ್ಕೋಬೇಕಂತ ಆಸೆ ಇತ್ತು. ಹ್ಞೂ ನಮ್ಮ ತಮ್ಮ ತಗೊಂಡ ಹ್ಞೂ ಅವನ ಮಾಡ್ಕೊಂಡ್ಬಿಟ್ಟ. ಅವನು ಮಾಡ್ಕೊಂಡ್ ಎಂಗೇಜ್ಮೆಂಟ್ ಆಯ್ತು. ಹ್ಞೂ ನಮ್ದು ಮದುವೆ ಇತ್ತು. ಹ್ಞೂ ಏನೋ ತಿಂಗಳದಾಗ ಮದುವೆ ಇತ್ತು. ಏನೋ ತಲೆಯಾಗ ಬಂತು ಹೋಯ್ತು. ಹ್ಞೂ ಕಲಾಸ್ ಮಾಡ್ಕೊಂಬಿಟ್ಟೆ ನಿನಗೆ ಸಾಯೋ ಹೊತ್ನಾಗ ಏನಾರ ನಿಮ್ಗೆ ಜಡ್ ಇತ್ತೇನು ಏನಿಲ್ಲ ತಲೆ ಹೊಡಿತಿತ್ತು. ಹಾಂ ಮತ್ತೆ ಎಲ್ಲಿ ಹೊಡಿತಿದ್ದು ನಾವು ಜಡ್ ಅಲ್ಲ ಅದಪ್ಪ ಹೌದಿಲ್ಲ ಏನು ಹಂಗೇನಿಲ್ಲ ಸುಮ್ಮ ಹೊಡಿತಿತ್ತು. ಮತ್ತೆ ಏನಾಕಿತ್ತು ಏನಿಲ್ಲ ತಲೆಯಾಗ ಏನೋ ಗುಂಗು ಬಂತು. ಹ್ಞೂ ಗುಯ್ ಅಂತಿತ್ತು. ಹ್ಞೂ ಮತ್ತೆ ಹ್ಞೂ ಆಯ್ತು ಅಷ್ಟೇ. ಹ್ಞೂ ಮುಗೀತು ಮುಗೀತು. ಎಷ್ಟು ವರ್ಷ ನಿನ್ಗೆ ಟೈಮ್ ಅದ ಈಗ ಹೋಗ್ತೀನಿ ಲಾಸ್ಟ್ ಇವತ್ತು. ಹೋಗ್ಬಿಡ್ತಿ ಹೋಗ್ತೀನಿ. ಹಾಂ ಹೋಗ್ತಿ ಮತ್ತೇನಾರು ನಿನಗೇನಾರೇ ಬೇಕು ಏನಾರೇ ಪೂಜೆ ಗೀಜೆ ಮಾಡಬೇಕೇನೋ ಬೇಡ ಹಾಂ ಅದೆಲ್ಲ ಹೇಳು ನಾ ಮಾಡಿಸ್ತೀನಿ ನಿನ್ಗೆ ಮುಂದಿನ ಜನ್ಮಕ್ಕೆ ಒಳ್ಳೆಯ ಜಾಗಕ್ಕೆ ಕಳಿಸುವಂಗೆ ಮಾಡ್ತೀನಿ ನಾನು ಹಾಂ ಒಳ್ಳೆಯ ಜಾಗಕ್ಕೆ ಹೋಗು ಅದ್ರ ಮುಂದಿನ ಏನಾಗ್ತದ ಮುಂದೆ ಹುಟ್ಟಿ ಬಾ ಎಲ್ಲೇರಿ ಮತ್ತೆ ನೀವು ಹುಟ್ಟಿ ಬಾ ಹ್ಞೂ ನಿನ್ನ ಮನುಷ್ಯನ ಇಚ್ಛೆ ಮತ್ತು ಮುಂದಿನ ಜನ್ಮದಾಗರೆ ಆಗ್ಬೋದಲ್ಲ ಹಾಂ ಮುಂದಿನ ಜನ್ಮದಾಗರೆ ಕೂಡ್ಬೋದಲ್ಲ ಸಾಧ್ಯದ ಇಲ್ಲಲ್ಲ ಮುಂದಿನ ಜನ್ಮಕ್ಕೆ ಒಳ್ಳೆ ಓಕೆ ಅಂಜನಿ ಎಚ್ಚರಾತು ಹಾಂ ಬಾ ಕೈ ಯಾ ಮಲ್ಕೊಂಡಿದ್ದೇನು ಹಾಂ ಯಾಕೆ ನಿದ್ದೆ ಮಾಡಿದ್ದಿಲ್ಲ ನಿನ್ನೆ ಹಾಂ ಏನಮ್ಮ ನಿದ್ದೆ ಮಾಡಿದ್ದೆ ಇಲ್ಲ ನೀನೆ ಮತ್ತು ನಿದ್ದೆ ಬಂತೇನು ಎಷ್ಟೊತ್ತು ಮಲ್ಕೊಂಡಿದ್ದೆ 5 ನಿಮಿಷ ಮಲ್ಕೊಂಡಿದ್ದಿ ಹೌದಾ ಹ್ಞೂ ಟೈಮ್ ಗೊತ್ತಿಲ್ಲ ಹ್ಞೂ ಬಳಲ್ತಿ ಆಕೆ ದೇಹದಾಗ ಏನಾದರೂ ಭೂತಿತ್ತಂದ್ರೆ ಆಕೆ ಹೊಟ್ಟೆಯಾಗಿನ ಮಗು ಉಳಿದು ನಿಮಗಿದು ಗೊತ್ತಿಲ್ಲ ಹಾಂ ಚಲೋ ಟೈಮ್ನಾಗ ಕರ್ಕೊಂಬಂದಿರಿ ಉಳಿತದ ದೇವ್ರ ಪರಮಾತ್ಮ ಹೇಳಿದ್ರು ಏನು ಮಾಡಲಿ ಮತ್ತು ಈಗ ನಿಮಗೆ ಹಂಗೆ ಹೊರಗೆ ಹಾಕಿ ನಾ ಹೋಗ್ತೀನಿ ಅಂತೇಳಿ ಹೊರ ಹಾಕಿದ್ದು ಯಾರು ಹೇಳಿದ್ರೇನು ಯಾರು ಹೇಳಿಲ್ಲ ಬರೀ ಹೇಳಿದ್ರೆ ಹೆಸರು ಅಷ್ಟೇ ಹೇಳ್ದ ಹೆಸರು ಆಟ ಹೇಳೋದು ಮೇಯಾಗ ಹೇಳೋದು ಚೀಟಿ ಕಟ್ಟೋದು ಚಿಪಾಟಿ ಕಟ್ಟೋದು ನಿಮ್ಮೆ ಹಣ್ಣು ಕೊಡೋದು ಹಾಂ ಇದರಲ್ಲಿ ಈಗ 7 ತಿಂಗಳ ಸಾಧನ ಆಯ್ತು ರೀ ಅವ ಬಂದ 5 ವರ್ಷ ಆಯ್ತು ಅಂತಾರೆ ಹೌದು 5 ವರ್ಷ ಆಗಿತ್ತು ಬಂದ ಬರೋರ ಯಾಕಂದ್ರೆ ಅವ ಏನು ಸತ್ತ ಮೇಲಿಂದ ಇಲ್ಲಿ ಬಂದನವ ನಮ್ಮ ಮಗಳಿಗೆ ಹಿಂಗೆ ಮಾಡ್ಯಾರ ನಿಮ್ಮ ಮಗ ನಮ್ಮ ಮಗಳಿಗೆ ಹಿಂಗೆ ಹೌದು ಮಾಡ್ಯಾರ ಹೌದು ಹಂಗೆ ಮಾಡ್ತದೆ ಅದೇ ದೊಡ್ಡ ನನ್ನ ಮಗ ಈಕೆ ಗಂಡು ನಿಮ್ಮ ಮಗ ಅಲ್ರಿ ಹ್ಞೂ ತಂಗಿ ಮಗ ಹ್ಞೂ ಹ್ಞೂ ಇವ್ರ ಅತ್ತಿಗೆ ನನಗೆ ಒಂದೇ ಮನೆ ಕೊಟ್ಟಾರ್ರಿ ಅಣ್ಣ ತಮ್ಮರಿಗೆ ಹ್ಞೂ ಹ್ಞೂ ಅಕ್ಕ ತಂಗಿ ನಾವು ಅವ್ರ ಅಣ್ಣ ತಮ್ಮರಿ ಅವ ಫೇಲ್ ಆದನ್ರಿ ಮೈದನ ಇಷ್ಟು ಇವ್ರು ಅಟ್ಲೆ ನಾವೇ ಜಪಾನ್ ಮಾಡಿ ದೊಡ್ಡವ್ರು ಮಾಡಿ ಇವ್ರಿಗೆ ಸ್ವಲ್ಪ ಅಲ್ಲಿ ಅವ್ನು ಹೆಂಗೆ ಎಷ್ಟು ದಿವಸ ಸತ್ತು 6 ವರ್ಷ ಯಾರು ಮಗ ನನ್ನ ಮಗ ಹ್ಞೂ 6 ವರ್ಷ ಆಯ್ತು ಹ್ಞೂ ಈಗ ಈಕಿನ ಈಗ ಸತ್ತ ಆಕಾಶ ಮಾಡ್ಕೋಬೇಕನ್ನುವಂಥದ್ದಿತ್ತು ಹಾಂ ಹೌದಾ ಆಕಾಶ ಪ್ರೀತಿ ಮಾಡಿದ್ದ ಅವ ಮಾಡ್ಬೇಕಂತಿತ್ತು ಅದನ್ನು ಬಿಟ್ಟು ಏನಾಗ್ಬಿಟ್ಟು ನಿನ್ನ ಮಗ ಮದುವೆ ಮಾಡ್ಕೊಂಬಿಟ್ಟ ಇಲ್ರಿ ಅಂದ್ರೆ ಅದು ಸ್ವಾದರತ್ತಿ ಮಗ ಸ್ವಾದರ ಮಾವನ ಮಗಳ್ರಿ ನಿಮ್ಮ ಸಂಬಂಧಿಕನ ಆಗ್ಬೇಕಾಕಿ ಅವ ತಮ್ಮನ ಮಗಳ್ರಿ ಮಗ ರೀ. ಅವ ಸ್ವಂತ ನನ್ನ ಮಗ ಆಕಾಶ ನನ್ನ ಮಗ
ಆಕಾಶ ನಿಮ್ಮ ಮಗ. ನನ್ನ ಮಗ ರೀ. ಹಾಂ 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 ಆ, ಈಗ ಇದು ನನ್ನ ತಮ್ಮನ ಮಗಳ್ರಿ ಈಕಿ. ಈಗಿಗೆ ಸುಮ್ಮನೆ ಸಣ್ಣವ್ರು ಇದ್ದಾಗ ನಾ ಮಾಡ್ಕೊತೀನಿ ನೀನ್ ಮಾಡ್ಕೊತೀನಿ, ನಾ ಮಾಡ್ಕೊತೀನಿ ನೀನ್ ಮಾಡ್ಕೊತೀನಿ ಅಂತಾರ್ರಿ. ಭೀಮೆ ಅವ ಏನಂದ್ರಿ ಕಿನ್ಗಂಡ ನಾ ಇದ್ರ ಸಂಬಂಧ 3 ವರ್ಷ ಯುದ್ಧ ಆಡಿದ್ ನಾನು ನಮ್ ದೊಡ್ಡಪ್ಪನ ಸಂಗಟ. ನಾ ಮಾಡ್ಕೊತೀನಿ ಆಕಾಶ ನೀ ಬೇಡ ಯಾಕಪ್ಪ ನಿಮ್ಮ ಮತ್ತ ಅದೇನ್ ಕಣ್ಣು ಕಾಣ್ಲಾರ ಕಿವಿ ಕೇಳಾದ್ರು ಒಮ್ಮೆ ಬಂದ್ ಕೇಸ್ ದುಡ್ಡು ಹಾಕಿದ್ರು ಹಾಕಿರ್ಬೋದ್ರಿ. ಅವ ಮಾಡ್ಕೊತೀನಿ ಅಂತ ನಮಗೂ ಹೇಳಿಲ್ರಿ, ತಾನು ಹೇಳಿಲ್ರಿ. ಈಕಿನಕಿನ ಮಿಗಲ್ ತೆಗೆದಿದ್ದೇನ್ರಿ ನಾನು ಅಲ್ಲಿ ಕಲಾದಿಗೆ ಹೆಣ್ಣದ 10ನೇ ಸಾಲಿ ಓದಿದ್ದೇನ್ರಿ, ಕಲಾದಿಗೆ ತೆಗೆದಿದ್ದೇನ್ರಿ. ಅದು ಒಂದ್ ಸ್ವಲ್ಪ ಲಾಕ್ಡೌನ್ ಬಂತ್ರಿ, ಎಂಗೇಜ್ಮೆಂಟ್ ಮಾಡಿದ್ದೇನ್ರಿ. ಎಂಗೇಜ್ಮೆಂಟ್ ಮಾಡಿ 8 ತಿಂಗಳಾಗಿತ್ತು ರೀ. ಲಾಕ್ಡೌನ್ ಬಂತ್ರಿ, ಇನ್ನ 15 ದಿನದಾಗ ಲಗ್ನ ಇತ್ತು. ಆಮೇಲೆ ಬಂದ ಕೀಸಿಂದ ಆಡ್ಕೋತ ನಕ್ಕೋತ ಮನ್ಯಾಗ ಪೊಲೀಸ್ ಅನ್ರಿ 3 ಅಂತಸ್ ಕಟ್ಟೇನ್ರಿ ಮನೆ ಪಂಪಿ. ನಿಮ್ಮ ಮಗ ನಮ್ಮ ಮಗ ಬಿಡುಗು ಪೊಲೀಸ್ ಅನ್ರಿ, ಮ್ಯಾಲೆ ಡಾಕ್ಟರ್ ಆರ್ರಿ, ಅದ್ರ ಮ್ಯಾಲೆ ನಾವ್ ಅದೇ ಆಯ್ತು. ಬ್ಯಾಟ್ರಿ ನೋಡ್ಲಾಕ 5-6 ಮಂದಿ ಗಂಡ ಮಕ್ಳು ಬಂದಾರ್ರಿ ನಿಮ್ಮ ವಾರ್ಗಿ ಬರೋಣ. ಹಂಗೆ ಬಂದ ಹಂಗೆ ಎಲೆ ಹಾಕೋತ ಇದು ಅದು ಏನು ಪಾನ್ ಪರಕ್ ತಿನ್ಕೋತ ಬಂದನ್ರಿ. ದಿಗಿ 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 ಮ್ಯಾಲೆ ಹೋದನ್ರಿ. ಮ್ಯಾಲೆ ಹೋಗೋಣ ಅಣ್ಣ ತಳಿಗಿಳಿ ಅನ್ನ ಯಾಕೆ ಅವಕಾಶ ಯಾಕೆ ತಳಿಗಿಳಿ ನೀನ್ ಮ್ಯಾಗ ಹೋಗಾದ್ರ ನಾ ಇಲ್ಲೇ ನಿಂತರ್ತೀನಿ. ಹೋಗ್ತಿಲ್ಲ ಬರೋದು ನಾನು ಹೆಡ್ತಿ ಜೊತೆ ನಾ ಮಾತಾಡ್ತೀನಿ, ನನ್ನ ಗಂಡ ಹೇಳ್ತಿ ಮಾತಾಡ ನಾ ಯಾರು ಮಾತಾಡಿ ಅದಕ್ಕೆ ಅವ ಒಂದೆಟ್ಟು ನಾಯಿ ಹೊಡೋದು ನಾಯಿನ ಅವನ್ನ ಕರ್ಕೊಂಡು ನಾವು ಹೋಗ್ಯಾನ ಹೇಳ್ತಿ ಫೋನ್ ಮಾಡ್ಯಾನ. ಏನ್ ಮಾಡ್ತೀಯ ನಮ್ಮ ಮಾಮ ಬಟ್ಟೆ ಸಟ್ ಮಾಡ್ಲಿಕ್ಕೆ ಮಾಡ್ದಾಗಿದ್ದೆ ಜಲ್ದಿ ಊಟ ಮಾಡಿ ನೀನು, ನಾನು ಊಟ ಮಾಡಿದ್ದೇನೆ ಮಾತಾಡ್ಬೋದು ಕುಂದ್ರು ಫೋನ್ ಮಾಡ ಫೋನ್ ಮಾಡನು ಈ ಕಡೆ ಮಾತಾಡೋದು ಕುಂದ್ರು ಜಲ್ದಿ ನೀನು ಫೋನ್ ಸ್ವಿಚ್ ಆಫ್ ಮಾಡಬೇಡ ಅಂದ ನಂತರ ಅಂದಕೇಶನ್ ಅದು ಫೋನ್ ತೆಳಗಿಟ್ಟನ್ರಿ. ಅಣ್ಣ 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 ಅಂತ 3 ಬೇರೆ ಹೋದ್ರಂತ. 2ನೇ ಅಂತಸ್ಕೇನ್ರಿ ಗೊತ್ತಾಗ್ಲಿಲ್ಲ, ಮನೆಗೆ ಮಂದಿ ಬಂದಿತ್ತು, ನನಗೆ ಗೊತ್ತಾಗ್ಲಿಲ್ಲ. ಅದೇನು ಜಗಳಿಲ್ಲ ಜುರುಟಿಲ್ಲ ಏನಿಲ್ಲ ಒಂದು ಸ್ವಲ್ಪ ಎಕ್ಸೆಂಟ್ ಆಗಿತ್ತು. ಎಕ್ಸೆಂಟ್ ಆದಲ್ಲಿ ತಲೆ ಅನ್ನೋಣ ಗುಲ್ಬರ್ಗ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗಿ ಎಲ್ಲ ತಲೆದು ಚೆಕ್ ಮಾಡಿ ನೋಡಿದ್ರೆ ಏನೂ ಇದ್ದಿತ್ತು. ಅದು ಬ್ಯಾರೆ ಹೊತ್ತಟ್ಟೆ ಬರೀ ಗೊತ್ತಾಗ ನಮಗೂ ಗೊತ್ತಾಗ್ಲಿಲ್ಲ. ಹಂಗೆ ಬಂದ ಕೇಸಿ ಯಾವ ತಲೆ ಅನ್ನೋ ನೋಡ್ಸ್ಕೊಂಡು ಬಂದೆವು ಗಪ್ಪಾಗಿತ್ತು. ಒಮ್ಮೆಮ್ಮಲೆ ಈಗ ಅವನ್ ಏನ್ ತಲೆ ನೋಸ್ತಿತ್ತು ಅದೇ ಈಕಿಗೆ ಬರ್ತದ. ಯಾಕಂದ್ರೆ ಈಕಿ ಮೈ ಒಳಗೆ ಅವನ ಆತ್ಮ ಬಂತಂದ್ರ ಅವನಿಗೇನೇನು ತೊಂದರೆಗಳಿರ್ತಾವ, ಏನೇನು ನೋವು ಇರ್ತಾವ, ಏನೇನು ಬ್ಯಾನ್ ಇರ್ತದ, ಅದು ಯಾರ ಮೈಯಾಗ ಬಂದಾಗ ಅದಕ್ಕೆ ಈ ಮೈ ಒಳಗೆ ಆಕಿಗೆ ತಲೆ ನುಸ್ತದೆ. ಕುತ್ತಿಗೆ ಯಾಕೆ ಹುಚ್ಚಿದ್ಲು ಅಂದ್ರೆ ಊರ್ಲ ಹಾಕೊಂಡಿದ್ದು ನನಗೆ ಅವಾಗ ಗೊತ್ತಾತ. ಆಕೆ ಅವಾಗ ಇನ್ನೂ ಏನೂ ಮಾತಾಡ್ತಿದ್ದಿಲ್ಲ, ನಾಲಿಗಿದ್ಗೆ ಕತ್ಲಾಕಿ ಹಿಂಗೆ ಮಾಡಕತ್ಲು. ನಾನಂದೆ ಇದು ಊರ್ಲ ಹಾಕೋದು ಕೇಸ್ ಐತಿ ಅಂತ ನಮ್ಗೆ ಗೊತ್ತಾಗ್ಬಿಡ್ತದೆ. ಯಾರ್ಯಾರು ಹೆಂಗೆ ಹೇಳಿರ್ತಾರ ಎಲ್ಲ ನಮ್ಗೆ ಗೊತ್ತಾಗ್ಬಿಡ್ತದೆ ಊರ್ಲಾಗಿದ್ದು ಕೇಸ್ ಅದ ಅಂತೇಳಿ. ಈಗ ಅವ ಇಲ್ಲಿ ಬಂದು ನಿಮ್ಮಲ್ಲಿ ಇದ್ದವು ಅವನು ಏನು ರೋಗದ ಅದು ತಲೆ ನುಸೋದು ಈಕಿಗೆ ಬಂದದ. ಆ ತಲೆ ನುಸೋದು ನಾನು ತೆಗಿತೀನಿ. ಈಗ ಏನಿಲ್ಲ ಇದಾದ ಆತ್ಮ ತಲೆ ಹೊರತಲ್ಲ ಏನು ಮಾಡಿ ಬರೋದಾಗ್ತದೆ. ಒಂದು ದೊಡ್ಡ ಕೇಸ್ ಏನಪ್ಪ ನಿಮ್ಗೆ ಲಾಭ ಅಂದ್ರೆ ಭೂತ ಮೈ ಒಳಗಿದ್ದಾಗ ಯಾವುದು ಗರ್ಭ ಹೊಟ್ಟೆ ನಿಲ್ಲುವುದಿಲ್ಲ. ಇದು ನಿಯಮದ. ಒಂದು ದೇಹದಾಗ 2 ಆತ್ಮ ಬಂದು ಅಂತಂತಂದ್ರೆ ಅದನ್ನು ಎಂದೂ ಬದುಕಿಸ್ ಅದು ಸತ್ಯ ಹೊರಬರ್ಬಾರ್ದು. ಇದು ನಿಯಮ ಐತೆ. ಅದಕ್ಕೆ ನೀನು ನಮ್ಮ ಫೋನ್ ಹತ್ತಿದಾಗ ನಾನು ಹೇಳಿದೆ ಹೊಸರಿದ್ರು ನೋಡ್ರಪ್ಪ ಇಮಿಡಿಯೇಟ್ ಮಾಡ್ಕೋತಿದ್ರೆ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಆ ಮಗು ಉಳಿತಿಲ್ಲ. ಇದು ನಾವು ಇವತ್ತಲ್ಲ ನಾವೆಲ್ಲ ನೋಡ್ತಾ ಬಂದಿರ್ತೀವಿ. ನಿನ್ನಿಂದ ಒಂದು ತೋರಿಸ್ತೀನಿ, ತೋರಿಸ್ತೀನಿ ಅವ್ರು ಹೆಂಗೆ ಹೊಟ್ಲಿ ಇದ್ದಾಗನ ಬಂದು ಸತ್ತ ಕೂಸು ಬಂತು. ಈಗ ವಿಡಿಯೋ ನಿನ್ನ ಮಾಡೇವು ನಾವು ತೋರಿಸ್ತೀನಿ ನೀವು ಹೌದು. ಅದಕ್ಕೆ ನಾವು ಯಾರೋ ಫೋನ್ ಹಚ್ಚಿ ನೀವು ಹಚ್ಚಿದ್ನೋ ಯಾರು ಹಚ್ಚಿದ ನೋಡ್ರಿ. ಬಸವರಿದ್ದಾಗ ಭೂತ ಪ್ರೇತಗಳು ಬಂದ್ರಪ್ಪ ಅಂದ್ರೆ ಮೊದಲು ಅದನ್ನು ನಿವಾರಣೆ ಮಾಡ್ಕೋಬೇಕು. ಇಲ್ಲಿಲ್ಲ ಅಂದ್ರೆ ಗರ್ಭಕ್ಕೆ ಗ್ಯಾರಂಟಿ. ಇದಿಷ್ಟಾಗೇನು. ಧರ್ಮದಿಟ್ಟು